ನಮಸ್ಕಾರ. ನಾನು ಪಂಡಿತ್ ಡಾಕ್ಟರ್ ಜೆ ವಿಜಯ್. ಹಿಂದೆ ಸಾಡೆ ಸಾತಿಯ ವಿಷಯದ ಬಗ್ಗೆ ಹೇಳಿದೆ. ಈಗ ನಾನು ಯಾವ ರಾಶಿಯವರಿಗೆ ಇದರ ಪರಿಣಾಮ ಬೀಳ್ತದೆ ಅಂತ ಹೇಳ್ತೇನೆ. ಮೊದಲನೆಯದಾಗಿ 29ನೇ ತಾರೀಕು, ಮಾರ್ಚ್ 29ನೇ ತಾರೀಕು ಶನಿ ಗ್ರಹವು ಕುಂಭರಾಶಿಯಿಂದ ಮೀನರಾಶಿಯನ್ನು ಪ್ರವೇಶ ಮಾಡ್ತದೆ. ಅಂದರೆ ಕುಂಭರಾಶಿಯು ಶನಿ ಸ್ವಗ್ರಹವಾಗಿದ್ದು ಅಲ್ಲಿಂದ ಮೀನರಾಶಿಯ ಜಲತತ್ವ ರಾಶಿಗೆ ಶನಿಯು ಪ್ರವೇಶ ಮಾಡುತ್ತಾರೆ. ಇದರಿಂದಾಗಿ ಮೀನರಾಶಿಯವರಿಗೆ, ಮೇಷರಾಶಿಯವರಿಗೆ ಮತ್ತು ಕುಂಭರಾಶಿಯವರಿಗೆ ಸಾಡೆ ಸಾತಿಯ ಪ್ರಭಾವ ಇರುತ್ತದೆ. ಅಂದರೆ ಕುಂಭರಾಶಿಯವರಿಗೆ 2ನೇ ಮನೆಯ ಶನಿಯಾಗಿದ್ದು, ಮೀನರಾಶಿಯಲ್ಲಿ ಜನ್ಮರಾಶಿಯವರಿಗೆ ಜನ್ಮದಲ್ಲೇ ಶನಿ ಮಹಾತ್ಮನಿದ್ದು, ಮೇಷರಾಶಿಯವರಿಗೆ 12ನೇ ಮನೆಯಲ್ಲಿ ಶನಿ ಮಹಾತ್ಮನಿದ್ದು ಸಾಡೆ ಸಾತಿಯ ಪ್ರಭಾವ ಬೀರುತ್ತದೆ. ಹೆಚ್ಚಾಗಿ ಮೀನರಾಶಿಯವರಿಗೆ ಜಲತತ್ವದಲ್ಲಿ ಶನಿಯ ಗ್ರಹವು ಉಪಸ್ಥಿತಿ ಇರೋದರಿಂದ ಅವರಿಗೆ ಹೆಚ್ಚಾಗಿ ಸಾಡೆ ಸಾತಿಯ ತೊಂದರೆ ಅನುಭವಿಸಬೇಕಾಗುತ್ತದೆ. ಅದೇ ರೀತಿ ಮೇಷರಾಶಿಯವರಿಗೆ 12ನೇ ಮನೆಯ ಮೀನರಾಶಿಯಾಗಿದ್ದು ಜಲತತ್ವದಲ್ಲಿ ಶನಿ ಇರೋದರಿಂದ, ಜಲತತ್ವ ರಾಶಿಯಲ್ಲಿ ಶನಿ ಇರೋದರಿಂದ ಅವರು ಕೂಡ ಸಾಡೆ ಸಾತಿಯ ತೊಂದರೆಗಳು ಹೆಚ್ಚಾಗಿ ಅನುಭವಿಸಬೇಕಾಗುತ್ತದೆ. ಇದನ್ನು ನಾವು ಇನ್ನೂ ಹೆಚ್ಚಾಗಿ ಪರಿಶೀಲನೆ ಮಾಡಬೇಕಾದ್ರೆ ನಾನು ಮೊದಲೇ ಹೇಳಿದಂತೆ ಪ್ರತಿಯೊಬ್ಬ ಮನುಷ್ಯನ ಜಾತಕವನ್ನು ನೋಡಿ ಅವರಲ್ಲಿ ನಡೆಯುವಂಥ ದಶಾಭುಕ್ತಿಯ ಸೂಕ್ತವಾಗಿದೆಯೇ, ಯಾವ ದಶೆಯ ಯಾವ ಗ್ರಹದ ದಶಾಭುಕ್ತಿ ನಡೀತಿದೆ ಅದನ್ನು ನೋಡಿ ನಾವು ತಿಳಿಬೇಕಾಗುತ್ತದೆ. ಇನ್ನು ಅರ್ಧಾಷ್ಟಮ ಶನಿ ಅಂದರೆ ಧನುಸ್ಸು ರಾಶಿಯವರಿಗೆ 4ನೇ ಮನೆ ಮೀನರಾಶಿಯಲ್ಲಿ ಶನಿ ಮಹಾತ್ಮನು ಕುಳಿತುಕೊಳ್ತಾರೆ. ಅವರಿಗೆ ಅರ್ಧಾಷ್ಟಮ ಶನಿಯ ಪ್ರಭಾವ ಇರುತ್ತದೆ. ಇನ್ನು ಸಿಂಹರಾಶಿಯವರಿಗೆ ಅಷ್ಟಮ ಶನಿಯ ಪ್ರಭಾವ ಇರುತ್ತದೆ. ಸಿಂಹರಾಶಿಯವರಿಗೆ ಶನಿ ಮಹಾತ್ಮರು 8ನೇ ಮನೆಯಲ್ಲಿ ಮೀನರಾಶಿಯಲ್ಲಿ ಕುಳಿತುಕೊಳ್ಳೋದ್ರಿಂದ ಅವರಿಗೆ ಅಷ್ಟಮ ಶನಿಯ ಪ್ರಭಾವ ಇರುತ್ತದೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿಯ ಪ್ರಭಾವ ಇರುತ್ತದೆ. ಈ ರೀತಿ ಅರ್ಧಾಷ್ಟಮ ಶನಿ, ಅಷ್ಟಮ ಶನಿ, ಪಂಚಮ ಶನಿ ಮತ್ತು ಸಾಡೆ ಸಾತಿಯ ಪ್ರಭಾವ ಇರ್ತದೆ. ಅದರ ಪ್ರಭಾವ ಎಷ್ಟರ ಮಟ್ಟಿಗೆ ಇರ್ತದೆ ನಾವು ತಿಳಿಬೇಕಾದರೆ ಒಬ್ಬ ಮನುಷ್ಯನ ಜಾತಕನ ವಿಶ್ಲೇಷಣೆ ಅತ್ಯವಶ್ಯಕವಾಗಿರ್ತದೆ. ಎಷ್ಟೋ ಜನ ಹೇಳ್ತಾರೆ, ಸಾಡೆ ಸಾತಿಲ್ಲ ನಾನು ಹಲವಾರು ಸುಖಗಳನ್ನು ಅನುಭವಿಸ್ತೀನಿ, ಸಾಡೆ ಸಾತಿ ನನಗೇನು ಪ್ರಯೋಜನವೇ ಆಗಿಲ್ಲ, ಸಾಡೆ ಸಾತಿ ನನಗೇನು ತೊಂದರೆ ಕೊಟ್ಟಿಲ್ಲ ಅಂತ. ಅದು ಯಾವಾಗ ಆಗುತ್ತದೆ ಅದನ್ನೇ ನಾವು ಅನುಕೂಲ ಸಾಡೆ ಸಾತಿ ಅಥವಾ ಅನಾನುಕೂಲ ಅಥವಾ ಪ್ರತಿಕೂಲ ಸಾಡೆ ಸಾತಿ ಅಂತ ಹೇಳ್ತೀವಿ. ಅನುಕೂಲ ಸಾಡೆ ಸಾತಿ ಯಾವಾಗ ಆಗುತ್ತೆ, ಪ್ರತಿಕೂಲ ಸಾಡೆ ಸಾತಿ ಯಾವಾಗ ಆಗುತ್ತೆ ಅದನ್ನು ನಾವು ವಿಮರ್ಶೆ ಮಾಡಬೇಕಾದ್ರೆ ಒಬ್ಬ ಜಾತಕನ ದಶಾಭುಕ್ತಿಯನ್ನು ತೆಗೆದುಕೊಂಡು ಅದರ ಜೊತೆ ನಾವು ಈ ಗೋಚಾರದಲ್ಲಿರುವಂಥ ಸಾಡೆ ಸಾತಿಯ ಪರಿಭ್ರಮಣೆಯನ್ನು ನಾವು ಸಮತೋಲನದಲ್ಲಿಟ್ಟು ಅಥವಾ ತುಲನೆಯನ್ನು ಮಾಡಿ ಅದರ ಪರಿಣಾಮವನ್ನು ನಾವು ಹೇಳಬೇಕಾಗ್ತದೆ. ಆವಾಗಲೇ ನಮಗೆ ಇದರ ಅನುಕೂಲ ಅನಾನುಕೂಲಗಳು. ಈ ರೀತಿ ಒಬ್ಬ ಮನುಷ್ಯನದಲ್ಲಿ ಈಗ ನಾನು ಹೇಳಿರೋ ರಾಶಿಗಳ ಅವರಿಗೆ ಅಂದರೆ ಕುಂಭರಾಶಿ, ಮೀನರಾಶಿ, ಮೇಷರಾಶಿಯವರಿಗೆ ಸಾಡೆ ಸಾತಿಯ ಪ್ರಭಾವ ಇರುತ್ತದೆ. ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿಯ ಕಾಟ ಇರ್ತದೆ. ಧನುಷ ರಾಶಿಯವರಿಗೆ ಅರ್ಧಾಷ್ಟಮ ಶನಿಯ ಕಾಟ ಇರ್ತದೆ. ಸಿಂಹರಾಶಿಯವರಿಗೆ ಅಷ್ಟಮ ಶನಿಯ ಕಾಟ ಇರ್ತದೆ. ಅದನ್ನು ನಾವು ವಿಶ್ಲೇಷಣೆ ಮಾಡಬೇಕಾದ್ರೆ ಜಾತಕದ ಪರಾಮರ್ಶೆ ಅತ್ಯವಶ್ಯಕವಾಗಿರ್ತದೆ. ಅದನ್ನು ನೋಡಿ ಅದಕ್ಕೆ ತಕ್ಕಂತೆ ನಾವು ಯಾವ ರೀತಿಯ ಪರಿಹಾರ ಮಾಡಿಕೊಳ್ಬೇಕು ಅದನ್ನು ತಿಳ್ಕೊಂಡು ಪರಿಹಾರ ಮಾಡಿಕೊಂಡು ಶನಿ ಮಹಾತ್ಮರು ಕೊಡುವಂಥ ಈ ಕಷ್ಟಗಳು ಅಥವಾ ಇನ್ನೂ ಕೆಲವು ರಾಶಿಗಳಿಗೆ ಅನುಕೂಲವೂ ಆಗುತ್ತದೆ ಅದನ್ನು ನಾವು ತಿಳ್ಕೊಂಡು ನಾವು ನಮ್ಮ ಜೀವನ ಸುಖಮಯವಾಗಿಸೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.